ಸಾರಿಗೆ ನೌಕರರ ಮುಷ್ಕರ ಇರುವ ಹಿನ್ನೆಲೆ ಮಂಡ್ಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಡಿಸಿ ಹಾಗೂ ಎಸ್ಪಿ ಭೇಟಿ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಯಾಗಿರುವ ಡಾಕ್ಟರ್ ಕುಮಾರ್, ಎಸ್ಪಿ ಆಗಿರುವಂತಹ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಭೇಟಿ ಕೊಟ್ಟಿದ್ದಾರೆ. ಪ್ರಯಾಣಿಕರಿಗೆ ಖಾಸಗಿ ಬಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು. ಇನ್ನು ಪ್ರಯಾಣಿಕರ ಸಮಸ್ಯೆ ಆಲಿಸಿದ್ರು. ಇದರ ಜೊತೆಗೆ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರಯಾಣಿಕರಿಗೆ ತೊಂದರೆಯಾಗದ ರೀತಿ 375 ಖಾಸಗಿ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯ ಎಲ್ಲ 496 ರೂಟ್ಗಳಿಗೆ ಖಾಸಗಿ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಖಾಸಗಿ ಬಸ್ಗಳಲ್ಲಿ ಹೆಚ್ಚಿನ ದರ ವಸೂಲಿ ಮಾಡ್ತಾ ಇದ್ದ ಹಿನ್ನೆಲೆ ಪ್ರಯಾಣಿಕರನ್ನ ಮಾತನಾಡಿಸಿ ದರ ಕೂಡ ವಿಚಾರಣೆ ಮಾಡಿದ್ದಾರೆ. ರಜನಿಗೆ ಫೋನ್ ಮಾಡೋದು ಬೇಗ. ಇಲ್ಲ ಫೋನ್ ಮಾಡ್ಕೋ ಬೈಟ್ ಆಯ್ತು ಅಲ್ಲಿ ಮುಂದೆ ಯಾರು ಕನ್ಫರ್ಮ್ ಮಾಡಿ ಬೇಕು. KSRTC ಸಿಬ್ಬಂದಿಗಳು, ಕಂಡಕ್ಟರ್ಸು ಮತ್ತು ಡ್ರೈವರ್ಸ್ ಏನಿದ್ದಾರೆ ಅವರು ರಾಜ್ಯಾದ್ಯಂತ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳನ್ನು ಇಟ್ಟು ಈಗಾಗಲೇ ರಾಜ್ಯ ಮಟ್ಟದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸಿದ್ದಾರೆ. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ನಾನು ನಮ್ಮ ಡಿವಿಷನಲ್ ಕಂಟ್ರೋಲ್ ಅವರ ಹತ್ರ ನಾನು ಮತ್ತು SP ಅವರು ಒಂದು ಮಾಹಿತಿಯನ್ನು ತೆಗೆದುಕೊಂಡ್ವಿ. ಯಾವುದೇ ಬಸ್ಗಳು ನಮ್ಮ ಜಿಲ್ಲೆಯಲ್ಲಿ ಈಗ ಇನ್ನೂ ಕೂಡ ಬಂದಿಲ್ಲ. ಎಲ್ರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಕೆಲವು ಕಡೆ ನಮ್ಮ ಖಾಸಗಿ ಔಟ್ಸೋರ್ಸಲ್ಲಿರ್ತಕ್ಕಂಥ ಡ್ರೈವರ್ಗಳು ಮತ್ತು ಡ್ರೈವರ್ಸ್ ಮತ್ತು ಕಂಡಕ್ಟರ್ಸ್ ಹೊಸದಾಗಿ ನೇಮಕ ಆಗಿರ್ತಕ್ಕಂಥವ್ರು ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ, ಬರಬೇಕು ಅಂಥೇಳಿ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂಥೇಳಿ. ಆದಾಗ್ಯೂ ಕೂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂಥೇಳಿ ನಮ್ಮಲ್ಲಿ 375 ಖಾಸಗಿ ಬಸ್ಗಳಿದೆ. ಆ ಖಾಸಗಿ ಬಸ್ಸುಗಳ ಮಾಲೀಕರನ್ನು ಕರೆದು ಈಗಾಗಲೇ ನಾವು ಸಭೆಯನ್ನು ಮಾಡ್ತಾ ಇದ್ದೇನೆ. ಈಗ ನಿನ್ನೆನೂ ಕೂಡ ನಮ್ಮ ಡಿವಿಷನಲ್ ಕಂಟ್ರೋಲ್ ಅವರು ಮಾಡಿದ್ದಾರೆ. ಇವತ್ತು ಕೂಡ ನಾನು ಮಾಲೀಕರ ಸಭೆಯನ್ನು ಕರೆದಿದ್ದೇನೆ. ನಮ್ಮಲ್ಲಿ ಟೋಟಲ್ ಸುಮಾರು 496 ರೂಟ್ಗಳಿದೆ, ರೆಗ್ಯುಲರ್ ರೂಟ್ಗಳು ನಮ್ಮ ಜಿಲ್ಲೆಯಲ್ಲಿ KSRTC ಬಸ್ಗಳ ರೂಟ್ಗಳು. ಬಟ್ ನಮ್ಮಲ್ಲಿ 375 ಖಾಸಗಿ ಬಸ್ಗಳಿರೋದ್ರಿಂದ ಆ ಎಲ್ಲ ಖಾಸಗಿ ಬಸ್ಗಳ ಮಾಲೀಕರನ್ನು ಕರೆದು ಇವತ್ತು ಸಭೆ ಮಾಡಿ ನಮ್ಮ ರೆಗ್ಯುಲರ್ ರೂಟ್ಗಳೇನಿತ್ತು ಆ ರೂಟ್ಗಳಿಗೇ ನಾವು ಈ ಬಸ್ಗಳನ್ನು ಹಾಕ್ಲಿಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ, ಸಾರ್ವಜನಿಕ ತೊಂದರೆ ಆಗಬಾರ್ದೆ ಅಂತೇಳಿ. ಹಾಗಾಗಿ ನಾನು ಮತ್ತು SP ಅವರು ಕೂಡ ಇವತ್ತು ಇಲ್ಲಿ ಬಂದು KSRTC ಬಸ್ ಸ್ಟ್ಯಾಂಡ್ನಲ್ಲಿ ಸಾರ್ವಜನಿಕರ ಜೊತೆ ನಾವು ನೋಡಿದ್ವಿ. ಹಾಗಾಗಿ ಸಾರ್ವಜನಿಕ ತೊಂದರೆ ಆಗದಂಥ ಕ್ರಮವನ್ನು ಕೈಗೊಳ್ತೇವೆ. ಮತ್ತು ನನ್ನ ವಿನಂತಿ ಇಷ್ಟೇ, KSRTC ಸಿಬ್ಬಂದಿಗಳು ಏನಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ